ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಆಂಧ್ರ ಪ್ರದೇಶದ ಹೈಕೋರ್ಟಿನಲ್ಲಿ ಒಂದು ನಡೆಯಬಾರದಂತಹ ಘಟನೆ ನಡೆದಿದೆ. ಯುವ ವಕೀಲರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾನವೀಯತೆಯನ್ನು ತೋರಿಸದೆ ನ್ಯಾಯಮೂರ್ತಿಗಳು ನಡೆದುಕೊಂಡಿರುವಂಥದ್ದು. ಪೊಲೀಸರನ್ನು ಕರೆಸಿ 24 ಗಂಟೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಅವರನ್ನು ಒಪ್ಪಿಸಿರ್ತಕ್ಕಂಥದ್ದು ಬಹಳ ಖಂಡನೀಯ ಹಾಗೂ ಖೇದನೀಯ ಕೂಡ. ನೋಡಿ, ವಕೀಲರು ಕೋರ್ಟ್ ಆಫೀಸರ್ ಆಗಿದ್ದಾರೆ. ಅವರು ನ್ಯಾಯವನ್ನು ಕೊಡಿಸಲಿಕ್ಕೆ ಹೋರಾಡುವಂತಹ ಒಬ್ಬ ವ್ಯಕ್ತಿಗಳಾಗಿದ್ದಾರೆ. ಅವರು ವೃತ್ತಿಪರರಾಗಿದ್ದಾರೆ. ಈ ಜಡ್ಜಸ್ಗಳಿಗೆ ಇಷ್ಟೊಂದು ಪವರು ಇದನ್ನು ಎಲ್ಲ ಬಳಸ್ತಕ್ಕಂಥವ್ರು ಇವರು, ಇಷ್ಟೊಂದು ರಕ್ಷಣೆಯನ್ನು ತಗೊಂಡಿರೋರು ಇವರು. ಮತ್ತು ಪೊಲೀಸರಿಗೆ ಅವರಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಅಷ್ಟು ರಕ್ಷಣೆ ಕೊಟ್ಟಿರೋರು, ವಕೀಲರಿಗೆ ರಕ್ಷಣೆ ಫರ್ಗೆಟ್ ಅಬೌಟ್ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಮರ್ಯಾದೆನೂ ಸಿಗ್ತಲ್ಲ, ಒಂದು ಮಿನಿಮಮ್ ಬೇಸಿಕ್ ಮರ್ಯಾದೆ ಕೂಡ ಅಡ್ವೊಕೇಟ್ಗಳಿಗೆ ಇಲ್ಲದೆ ಇರೋ ರೀತಿಯಲ್ಲಿ ನಡೆಸ್ಕೋತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಅಂತ ಮಾಡಬಾರ್ದ ತಪ್ಪನ್ನು ಅವರು ಏನು ಮಾಡಿದರು? ಒಂದು ಫೈಲನ್ನು ಇನ್ನು ಅವರು ಕಿರಿಯ ವಕೀಲರು, ಅವರು ಏನಾದರೂ ಫೈಲನ್ನು ಏನೋ ಇದು ಮಾಡಿದರೆ ಅಥವಾ ಅವ್ರು ಏನೋ ಬೇಜಾರಾದಾಗ ಏನೋ ಫೈಲ್ ನಿಂಗೆ ಇಟ್ಟಿದ್ದಾರೆ ಅಥವಾ ಅದು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ನೋಡಿ, ಈ ವಿಡಿಯೋನ ನೋಡಿ. Lordship, I have some pain here, Lordship. I decided to dismiss your writ petition. No, Lord, please. Generally, what the judges will do, they will follow their own orders. Yes, Lordship. Are you thinking a great senior advocate? No, Lord, I have pain here, Lordship. That's why, Lordship. You can say so many reasons. Call the police and don't tell on that. Sorry, I'm This begging, calendar, you go file and appeal. begging for your grace, your See, Lordship. this court only adjourned the matter to get my order copy, and the counsel for the petitioner has behaved Your Lordship, I'm begging for your grace, your Lordship. indolently, and the same is witnessed by the counsel. Please, the counsel, what is your good name? Srinivas, and also the government pleader. See, what is your good name? Bhagat Singh. Stop. And the police is directed to Your take Lordship, the I beg. counsel. What is your good name? Your Lordship, BSS D. Sai Indranil to the custody for a period of 24 hours. Order copy papers. Listen. The order copy ichindi. Ask the police. begging for your grace. Don't say anything, counsel. తీసుకెళ్ళి అప్లై చేయండి. And as and when you argue that I have to declare the order, No, Lord, I have decided to dismiss your writ petition. Only I requested you to bring Lordship, me order copy. Lordship, I just told you, Lordship, I don't know the ఇస్తావా కట్టిస్తావు, నీకు ఎంత ధైర్యం? Lordship, I didn't do anything, your Lordship. తీసుకెళ్ళండి. Judicial registrar judicial director to hand over to the police to judicial custody and చెప్పారండి immediately. Go and tell and you make a dharna there at the bar council or at you're not having at least a 10 years standing and you will throw the bundle. No, Lordship, Huh? I just have pain here, Lordship. That's why. You will get to now you will get pains. Go. తీసుకెళ్ళండి. Hand over to the judicial judicial registrar. Please, your Lordship. Begging your Lordship. Call the next case. తీసుకెళ్ళండి. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಏನೋ ಹೇಳ್ತಾರೆ, ಬಟ್ ಅದ್ರ ಬಗ್ಗೆ ಇವರು ಏನು ಮಾಡಿದ್ರು ತಪ್ಪು ಅಂತ, ಅಕ್ಷಮ್ಯ ಅಪರಾಧ ಏನು ಮಾಡಿದ್ರು ಅನ್ನೋದು ಅಲ್ಲಿ ತೋರಿಸ್ತಾ ಇಲ್ಲ. ಆರ್ಡರ್ ಶೀಟು ಕೊಟ್ಟಿಲ್ಲ ಅಂತನೋ, ಟೆಕ್ನಿಕಲ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸು, ಇಲ್ಲ ಅವ್ರ ಫೈಲ್ನೇನೋ ಎಸೆದ್ರು ಅಂತನೋ ಅಲ್ಲಿ ಏನು ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಅಲ್ಲಿ ಯಾವುದೇ ರೀತಿ ವೀಡಿಯೋಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ಅದರ ಬಗ್ಗೆ ಅಸ್ಪಷ್ಟ ಮಾಹಿತಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅವ್ರು ಏನಾದ್ರು ಒಂದು ಕಿರಿಯ ವಕೀಲರು ಮಾಡಿರೋದು, ಅವರು ನಾನು ಎಮೋಷನಲ್ ಆಗಿ ಅಥವಾ ನನಗೆ ಮನಸ್ಸಿಗೆ ಬೇಜಾರಾಗಿ ನಾನು ಹಾಗೆ ಏನೋ ಒಂದು ಮಾಡಿದೆ ಅಥವಾ ಈ ಥರ ಆಯಿತು, ದಯಮಾಡಿ ನನ್ನನ್ನು ಕ್ಷಮಿಸಿ,
ನಿಮ್ಮ ಕರುಣೆ ನನ್ನ ಮೇಲೆ ಇರಲಿ ಅಂತ ಹೇಳಿ ಅವರು ಕೇಳಿಕೊಂಡಾಗಲೂ ಕೂಡ ಅವರನ್ನು ಕ್ರಿಮಿನಲ್ಗಳ ತರಹ ನಡೆಸಿಕೊಂಡು ಏನೋ ಕೋರ್ಟು ಡಿಸೆನ್ಸಿ ಡೆಕೋರಮ್ ಅಂತ ಬಯಸುವಂಥವ್ರು ಇವರುಗಳು ನ್ಯಾಯಮೂರ್ತಿಗಳು ಅವರು ಪೊಲೀಸರನ್ನ ಕರೆಸಿ ಅವ್ರನ್ನ 24 hours ಹ್ಯಾಂಡ್ ಓವರ್ ಮಾಡುವಂಥದ್ದು ಏನು ತಪ್ಪು ಮಾಡಿದ್ದಾರೆ, ಕ್ರಿಮಿನಲ್ಲ ಅವರು. ಮತ್ತು ಇನ್ನೊಂದು ಡೈಲಾಗ್ ಹೊಡಿತಾರೆ ಇವ್ರಿಗೂ ಕೋರ್ಟ್ ಡೆಕೋರಮು ಡಿಸೆನ್ಸಿ ವಕೀಲರನ್ನ ಹೆಂಗೆ ಅಡ್ರೆಸ್ ಮಾಡಬೇಕು ನಡೆಸ್ಕೋಬೇಕು ಅನ್ನೋದು ಇವ್ರಿಗೂ ಗೊತ್ತಿರಬೇಕು. ಇವರೇನು ಅವರಿಗೆ ಸಂಬಳ ಕೊಟ್ಟು ಇಟ್ಕೊಂಡಿಲ್ಲ ವಕೀಲರನ್ನ ಇವರು ದಂಡಿಸೋದಕ್ಕೆ, ಇವ್ರಿಗೂ ಕೂಡ ಒಂದು ಡೆಕೋರಮನ್ನು ಮೇಂಟೈನ್ ಮಾಡಬೇಕು. ಆ ರೀತಿಯಾಗಿ ಅವ್ರು ಏನಾದರೂ ನಡ್ಕೊಂಡ್ರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳಿ, ನೋಟಿಸ್ ಕೊಡಿ, ಏನೋ ಒಂದು ಕೇಳಿ, ಅವ್ರ ಎಕ್ಸ್ಪ್ಲನೇಷನ್ ಕೇಳಿ, ಅವ್ರಿಗೂ ಡಿಫೆನ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ. ಅದನ್ನು ಬಿಟ್ಬಿಟ್ಟು ಏಕಾಏಕಿ ಆನ್ ದ ಸ್ಪಾಟು ನೀವು ಕ್ಲಿಯರ್ ಮಾಡಿಬಿಡೋ ಥರ ಇದ್ದರೆ, ಕರ್ಸಿಂಗ್ ಮಾಡಿಬಿಡೋ ಥರ ಇದ್ದರೆ ಹೇಗೆ ಇದು? ಯಾರು ಒಪ್ತಾರೆ? ನೀವೇನು ಹಿರಿಯ ವಕೀಲರು ಅಂತ ಅಂದ್ಕೊಂಡಿದ್ದಾರೆ ಈ ರೀತಿಯಾಗೆಲ್ಲ ನಡ್ಕೊಳ್ಳೋದಕ್ಕೆ ಅಂತಂದರೆ? ಹಂಗಾರೆ ಹಿರಿಯ ವಕೀಲರು ನಡ್ಕೊಂಡ್ರೆ ನೀವು ಒಪ್ಕೋತಾ ಇದ್ರಾ? ಇವರು ಕಿರಿಯ ವಕೀಲರು ಜೂನಿಯರ್ ಆಗಿರೋದ್ರಿಂದ ಅವ್ರ ಮೇಲೆ ಏರ್ ಬಿದ್ದುಬಿಟ್ರಾ ನೀವು? ಅದಲ್ಲ, ನ್ಯಾಯಮೂರ್ತಿಗಳಿಗೂ ಕೂಡ ಮಾನವೀಯತೆ ಅಂತಃಕರಣ ಇರಬೇಕಾಗತ್ತೆ. ಒಂದೇ ಬಟ್ಟೆಯನ್ನು ಹಾಕೋರಾಗಿರ್ತಾರೆ, ಒಂದೇ ಕಾನೂನು ಪದವಿಯನ್ನು ಓದಿದವರಾಗಿರ್ತಾರೆ. ಸ್ವಲ್ಪನಾದರೂ ಗೌರವದಿಂದ ನಡೆಸ್ಕೊಳ್ಳಿ. ಅವರು ನಿಮ್ಮ ವಯಸ್ಸಿಗೂ ಆ ವಕೀಲರ ವಯಸ್ಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವರ ಅನುಭವ ಇಲ್ಲ, ಇನ್ನು ಯುವ ವಕೀಲರು. ಆಯಿತು, ಅವ್ರು ಮಾಡಿರೋ ತಪ್ಪೇ ಇದೆ. ಅವ್ರು ಆ ಥರ ಏನಾದ್ರು ಫೈಲನ್ನು ಎಸೆದು ಏನಾದ್ರೂ ಕೋರ್ಟಿಗೆ ಅವಮಾನ ಮಾಡಿದರೆ ಖಂಡಿತವಾಗಲಿ ಅದು ಕೂಡ ಖಂಡನೀಯ. ವಕೀಲರು ಮಾಡಿರುವುದು ತಪ್ಪೇ. ಆದರೆ ಆ ತಪ್ಪಿಗೆ ಅವರು ಕ್ಷಮೆಯನ್ನು ಕೇಳಿದಾಗ, ಏನೋ ನಾನು ಎಮೋಷನ್ ಆಗಿ ಕೇಸ್ ಹಿಂಗೆ ಆಗಿದ್ದರಿಂದ ಹಿಂಗೆ ಆಯಿತು ಅಂತ ಹೇಳಿಬಿಟ್ಟು ಅವರು ಕೇಳಿಕೊಂಡಾಗ, ಆಯಿತು ಇನ್ನು ಮುಂದೆ ಈ ರೀತಿಯಾಗಿ ನಡ್ಕೋಬಾರ್ದು, ನೀವು ಕೋರ್ಟಿಗೆ ಒಂದು ಘನತೆಯಿಂದ ನೀವು ನಡ್ಕೊಳ್ಬೇಕು. ನೀವು ಕಿರಿಯ ವಕೀಲರಾಗಿರೋದ್ರಿಂದ ನೀವು ಮಕ್ಕಳ ತರಹ ಈ ಕೋರ್ಟಿಗೆ ಅಂತ ಹೇಳಿ ಅವರನ್ನು ಕ್ಷಮಿಸಬಹುದಾಗಿತ್ತು. ಇನ್ನು ಮುಂದೆ ಹಿಂಗೆ ಮಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಅವರನ್ನು ಏನೋ ಕಿರಿಯ ವಕೀಲರನ್ನು ಹುರಿದುಂಬಿಸುವ ಬದಲು ಅವರನ್ನು ಕರೆದು ಪೊಲೀಸ್ ಕಸ್ಟಡಿ ಮಾಡಿಬಿಟ್ರೆ ಯಾರಿಗೆ ಬಂದು ಕೇಸನ್ನ ನಡೆಸ್ಕೊಡ್ತಾರೆ? ಏನು ವಕೀಲರಂದ್ರೆ ಏನು ಕಾಲು ಕಸ ಆಗೋದ್ರ? ಇದೇ ಥರ ಪೊಲೀಸರುಗಳು ತಪ್ಪುಗಳನ್ನ ಮಾಡ್ತಾವ್ರಲ್ಲ, ಇವತ್ತು FIR ಮಾಡೋ ಕಡೆ FIRಗಳನ್ನ ಮಾಡೋದಿಲ್ಲ. ಇಲ್ಲಿಗೆ ಹೋಗಿ DSPಗೆ ಹೋಗಿ, SPಗೆ ಹೋಗಿ, ಮ್ಯಾಜಿಸ್ಟ್ರೇಟ್ಗೆ ಹೋಗಿ, ಅಲ್ಲಿಗೆ ಹೋಗಿ ಆಮೇಲೆ ಹೈಕೋರ್ಟಿಗೆ ಬನ್ನಿ ಅಂತೀರಾ. ಅಲ್ಲಿಗೆ ಹೋದ್ಮೇಲೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಹೋದ್ಮೇಲೆ ಕಾಗ್ನಿಸೆನ್ಸ್ ಕನ್ಸಿಡರ್ ಮಾಡಿಬಿಟ್ಟು FIRಗೆ ಡೈರೆಕ್ಷನ್ ಕೊಟ್ಟಾಗ ಅಲ್ಲಿ ಯಾಕೆ ನೀವು ಮಾಡಬಾರ್ದನ್ನ ಮಾಡಿಲ್ಲ? ನೀವು FIRಗಳನ್ನ ಮಾಡೋ ಟೈಮಲ್ಲಿ ಮಾಡದೇ ಇದ್ದರೆ ಇಲ್ಲಿ ಕೋರ್ಟ್ಗಳಿಗೆ ಕೇಸ್ಗಳು ಬರ್ತಾ ಇದ್ದಾವೆ ಅಂತೇಳಿ ಅವ್ರನ್ನ ಕರೆದು ಹಿಂಗೆ ಉಗಿಸಿ ಅವ್ರನ್ನ ಏನಾದ್ರು ನೀವು ಕಸ್ಟಡಿಗೆ ಕೊಡ್ತಾ ಇದ್ದೀರಾ ಪೊಲೀಸವ್ರನ್ನ? ಇಲ್ವಲ್ಲ. ಪ್ರೈಮ್ ಆಫೀಸ್ ಇರುತ್ತೆ, ಪೇಮೆಂಟ್ಗಳನ್ನ ಮಾಡಿರ್ತಾರೆ, ರಿಸಿಪ್ಟ್ಗಳಿರುತ್ತೆ, ಏನೋ ಬಿಲ್ಡರ್ಗಳಿಗೆ ಸೈಟು ಕೊಟ್ಟಿರಲ್ಲ, ಪ್ರಾಜೆಕ್ಟು ಚಾಲ್ತಿ ಮಾಡಿರೋದಿಲ್ಲ. ಆ ದುಡ್ಡನ್ನು ವಾಪಸ್ ತಗೊಳ್ಳೋಕ್ಕೆ 6 ವರ್ಷ ಓಡಾಡ್ತಾರೆ ಜನಗಳು, ಕಕ್ಷೆದಾರರುಗಳು. ಪೇಮೆಂಟ್ ಮಾಡಿರೋದಕ್ಕೆ ರಿಸಿಪ್ಟ್ ಇದೆ, ಸೈಟ್ ಕೊಡ್ತೀನಿ ಅಂತೇಳಿ, ಲೇಔಟ್ ಮಾಡ್ತೀನಿ ಅಂತೇಳಿ ದುಡ್ಡು ತಗೊಂಡಿದ್ಯಾ, ರಿಸಿಪ್ಟ್ ಇದೆ, ನೀನು ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ದುಡ್ಡು ಕೊಡ್ತೀಯ ಅಲ್ಲ ಒಳಗೆ ಕಳಿಸಲ್ಲ ಜೈಲಿಗೆ ಅಂತ 1 ನಿಮಿಷದಲ್ಲಿ ಅದನ್ನು ಕೇಳ್ಬೋದು. ಹಂಗೆ ತೀರ್ಮಾನ ಮಾಡಿಬಿಡ್ರಿ ಸ್ಪಾಟಲ್ಲೇ. ಬಟ್ ಅದು 5 ವರ್ಷ ವಿಚಾರಣೆ ಆಗಬೇಕು. ಇದು ಮಾತ್ರ ಏನಾಯಿತು, ಏನು ನಡೀತು, ಕಾರಣ ನೀನು ಯಾಕೆ ಹಿಂಗೆ ನಡ್ಕೊಂಡೆ ಅಂತೇಳಿ ಒಂದು ನೋಟಿಸ್ ಕೊಟ್ಟು ಒಂದು ಸಂಯಮದಿಂದ ಅದನ್ನು ನೋಡಿ ಅವ್ರಿಗೂ ಒಂದು ಡಿಫೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟು ಮಾಡಬೇಕಲ್ವ. ಅದೇನೂ ಇಲ್ಲ, ಆನ್ ದ ಸ್ಪಾಟ್ ಕರೆಸಿ ಹ್ಯಾಂಡ್ ಓವರ್ ಮಾಡಿಬಿಟ್ರೆ, ಕಿರಿಯ ವಕೀಲರುಗಳು ಬಂದಾಗ ಅವರಿಗೆ ಮರ್ಯಾದೆ ಇಲ್ದಂಗೆ ನಡೆಸ್ಕೊಂಡು ಈ ರೀತಿಯಾಗಿ ಮಾಡಿಬಿಟ್ರೆ ಕೋರ್ಟಲ್ಲಿ ಪವರ್ ಬಂದುಬಿಡುತ್ತೆ. ಅವರು ನೋಡಿ ಮಿಕ್ತವ್ರು ಎಲ್ಲರೂ ಕೂಡ ಎದುರ್ಕೊಂಬಿಡ್ಲಿ ಅಂತ. ಇದು ಈ ಕೂಡಲೇ ನಿಲ್ಲಬೇಕಿದು. ಇದು ನಿಜಕ್ಕೂ ಖಂಡನೀಯವಾದಂತಹ ವಿಚಾರ ಆಗಿದೆ. ಇದು ಕೋರ್ಟಿಗೆ ಅಗೌರವ ವಕೀಲರು ಖಂಡಿತ ತೋರಿಸಬಾರ್ದು. ಅದೇ ರೀತಿಯಲ್ಲಿ ಆ ರೀತಿಯಾಗಿ ಚಿಕ್ಕ ಯುವಕ ವಕೀಲರುಗಳು ಆ ರೀತಿಯಾಗಿ ಮಾಡಿದಾಗ ಮತ್ತು ಕನ್ಫೆಸ್ ಮಾಡಿಕೊಂಡು ತಪ್ಪಾಯಿತು ನಮ್ಮನ್ನು, ನೀವು ಅದನ್ನು ಮಾಫಿ ಮಾಡಿ ಅಂತ ಕೇಳಿಕೊಂಡಾಗ, ಕ್ಷಮಿಸಿ ಅಂತ ಕೇಳಿಕೊಂಡಾಗ ಕ್ಷಮಿಸುವ ಒಂದು ಉದಾರತೆ, ದೊಡ್ಡತನ ಇರಬೇಕು. ಅವರು ಸೀನಿಯರ್ಗಳು ನೀವು ಈ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ, ಸೀನಿಯರ್ಗಳು ಆ ರೀತಿಯಾಗಿ ನಡ್ಕೊಂಡಾಗ ಬೇಕಾದ್ರೆ ನೀವು ಕೇಳಿ, ನೀವು ಎಷ್ಟು ಮೆಚುರಿಟಿ ಇದ್ದು ಎಕ್ಸ್ಪೀರಿಯನ್ಸ್ ಇದ್ದು ಈ ರೀತಿಯಾಗಿ ನಡ್ಕೊಂಡ್ರಲ್ಲ ಇದು ತಪ್ಪು ಅಂತೇಳಿ ಅವ್ರನ್ನ ಕೇಳಿ. ಅದೇ ಮಕ್ಕಳ ಥರ ಇರೋದು ಯುವ ವಕೀಲರುಗಳನ್ನು ನೀವು ಈ ರೀತಿಯಾಗಿ ದಂಡಿಸಿಬಿಟ್ರೆ ಹೇಗೆ? ಅವ್ರಿಗೆ ಎಲ್ಲಿಂದ ಆತ್ಮವಿಶ್ವಾಸ ಬರುತ್ತೆ, ಧೈರ್ಯ ಬರುತ್ತೆ ಕೋರ್ಟ್ ಮುಂದೆ ಬಂದು ಪ್ರೆಸೆಂಟ್ ಮಾಡೋದಕ್ಕೆ? ಇನ್ನೊಬ್ಬರ ತಪ್ಪುಗಳನ್ನು ಬಂದು ರೆಪ್ರೆಸೆಂಟ್ ಮಾಡೋರನ್ನ ನೀವು ಅಪರಾಧಿ ಥರ ಕಳಿಸಿಬಿಟ್ರೆ ಒಂದು ಈ ರೀತಿಯಾಗಿ ನಡೆಸ್ಕೊಂಡ್ಬಿಟ್ಟು ಎಷ್ಟು ಖೇದನೀಯ, ಎಷ್ಟು ಸಮಂಜಸ ಇದು. ಆದ್ದರಿಂದ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದನ್ನು ಖಂಡಿತವಾಗಿ ವಕೀಲರುಗಳು ಕೇಳಬೇಕು, ಕಾನೂನುಬದ್ಧವಾಗಿ ಇದಕ್ಕೆ ಏನೋ ಉತ್ತರವನ್ನು ಕೊಡಲೇಬೇಕು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದನ್ನು ಮಧ್ಯಪ್ರವೇಶಿಸಬೇಕು, ಇದನ್ನು ಏನೋ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಗಮನಕ್ಕೆ ತರಬೇಕು, ಏನೋ ಸೂಕ್ತ ರೀತಿಯಲ್ಲಿ ಇದಕ್ಕೆ ಕ್ರಮ ಆಗಬೇಕು ಅಂತ ಹೇಳಿ ನಾನಿಲ್ಲಿ ಏನೋ ಆಗ್ರಹಿಸ್ತೇನೆ. ಒಂದು ಕೋರ್ಟ್ ಡಿಸೆನ್ಸಿ ಡೆಕೋರಮ್ ಮೇಂಟೈನ್ ಮಾಡಬೇಕು ಅನ್ನೋದರಲ್ಲಿ ನಾನು ಎರಡನೆಯವನಲ್ಲ, ಅಗ್ರಗಣ್ಯ, ಮೊದಲನೆಯವನು. ವಕೀಲರು
ಕೋರ್ಟಿಗೆ, ನ್ಯಾಯಾಧೀಶರಿಗೆ ಗೌರವ ಕೊಡಬೇಕು ಅನ್ನೋದರಲ್ಲಿ ನಾನು ಎರಡನೆಯವನಲ್ಲ, ನಾನು ಅಗ್ರಗಣ್ಯನು, ಮೊದಲನೆಯವನು. ಅದೇ ರೀತಿಯಲ್ಲಿ ಸಣ್ಣ ವಕೀಲರು ಏನೋ ಒಂದು ಎಮೋಷ್ನಲಿ ಇ ಕ್ಯೂ ಮೇಂಟೈನ್ ಮಾಡುವಂಥ, ಬ್ಯಾಲೆನ್ಸ್ ಮಾಡುವಂಥ, ಇನ್ನು ಪ್ರೌಢಿಮೆ, ಮೆಚುರಿಟಿ, ಎಕ್ಸ್ಪೀರಿಯೆನ್ಸು ಇಲ್ಲದೇ ಇರತಕ್ಕಂಥ ಕಿರಿಯ ವಕೀಲರು ಬಂದಾಗ, ತಪ್ಪಾಯಿತು ನನ್ನ ಕ್ಷಮಿಸಿ ಅಂತ ಕೇಳಿದಾಗ ಆ ಓಪನ್ ಕೋರ್ಟಲ್ಲಿ ಅವರನ್ನು ಅಪರಾಧಿಗಳ ಥರ ನಡೆಸ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಖಂಡಿಸ್ತೇನೆ. ಇದರಲ್ಲಿ ನಾನು ಎರಡನೆಯವನಲ್ಲ, ಇದರಲ್ಲೂ ನಾನು ಅಗ್ರಗಣ್ಯದವನು, ಮೊದಲನೆಯವನು. ಸೊ ಆದ್ದರಿಂದ ವಕೀಲರನ್ನು ಅವಮಾನಿಸುವುದು ಈ ಕೂಡಲೇ ನಿಲ್ಲಬೇಕು. ಎಲ್ಲಿಗೋದು ಅವ್ರಿಗೆ ಗೌರವ ಸಿಗದೇ ಇರೋ ಥರದಲ್ಲಿ ನಡ್ಕೋತಾ ಇದೆ. ಆ ರೀತಿಯಾಗಿ ಆಗಬಾರ್ದು. ಅವರಿಗೆ ಸೂಕ್ತವಾದ ರಕ್ಷಣೆಗಳು ಕೊಡಬೇಕು. ಏನೋ ಈ ರೀತಿಯಾಗಿ ನಡೆಯೋದು ನಿಜಕ್ಕೂ ಖಂಡನೀಯ ಅಂತ ಹೇಳ್ತೇನೆ. ಮತ್ತು ನ್ಯಾಯಾಧೀಶರುಗಳು ಒಂದು ಲಕ್ಷ್ಮಣ ರೇಖೆಯನ್ನು ಹಾಕೋಬೇಕು. ಅವರು ಕೂಡ ಇತಿಮಿತಿಯಲ್ಲಿ ನಡೆದುಕೊಳ್ಳಬೇಕು. ಅವರು ಸರ್ವಾಧಿಕಾರಿಗಳಂತೆ ನಡೆದುಕೊಳ್ಳಬಾರದು. ಅವರು ಕೂಡ ಸಾಂವಿಧಾನಿಕ ಪೀಠಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಕಾನೂನನ್ನು ತಿಳಿದಿರ್ತಕ್ಕಂತಹ ಒಬ್ಬ ವ್ಯಕ್ತಿಯೇ ಹೊರತು ಅವರು ಸರ್ವಾಧಿಕಾರಿಯಂತೆ, ನಿರಂಕುಶ ಆಡಳಿತಕಾರಿಯಂತೆ ನಡೆದುಕೊಳ್ಳಬಾರದು ಎಂಬುವಂತಹ ಮಾಹಿತಿಯನ್ನು ನಾನು ಇವತ್ತು ಕೊಡ್ತಾ ಇದ್ದೇನೆ ಹಾಗೂ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನ್ಯಾಯಾಧೀಶರು ವಕೀಲರನ್ನು ಗೌರವಿಸಬೇಕು, ವಕೀಲರು ನ್ಯಾಯಾಧೀಶರನ್ನು ಗೌರವಿಸಬೇಕು. ಕಾನೂನಿನ ಕಣ್ಣುಗಳಿದ್ದ ಹಾಗೆ ಇಲ್ಲಿ ಒಂದು ಪ್ರೀತಿ, ಸಂಯಮ, ನನ್ನ ಕುಟುಂಬದವರು ಅನ್ನುವಂಥ ಒಂದು ವಾತಾವರಣ ಇರಬೇಕೇ ಹೊರತು ಈ ರೀತಿಯಾಗಿ ನಡೆದುಕೊಂಡು ದಾಷ್ಟ್ಯತನ ದೌರ್ಜನ್ಯವನ್ನು ನಡೆಸಬಾರದು ಎಂಬುವಂತಹ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆಯಾದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.